ಕರಾಳ ಕಥೆಗಳು ರೇಡಿಯೋ ಸಿಟಿ ಕನ್ನಡದಲ್ಲಿ. ಇವತ್ತಿನ ಕಥೆ ಒಬ್ಬ ಮೆಕ್ಯಾನಿಕ್ ಆಗಿ ಬೆಂಗಳೂರಿಗೆ ಬಂದು ಕೆಲಸ ಮಾಡುತ್ತಿರುವ ನಾಗರಾಜ್ ಎಂಬ ಹುಡುಗನ ಕಥೆ. ಇವನು ಒಂದು ಸಣ್ಣ ಊರಿನಲ್ಲಿ ಹುಟ್ಟಿ ತನ್ನ ವಿದ್ಯಾಭ್ಯಾಸವನ್ನ ಮುಗಿಸಿ ಕೆಲಸಕ್ಕಾಗಿ ಬೆಂಗಳೂರಿಗೆ ಬಂದು ನೆಲೆಸಿರ್ತಾನೆ. ಏನಪ್ಪಾ ಇದು, ಎಷ್ಟು ಜನರಲ್ಲಿ ಬೆಂಗಳೂರು ಬಗ್ಗೆ ಏನೇನ್ ಕೇಳಿದ್ನೋ ಅದಕ್ಕಿಂತ ಹೆಚ್ಚಾಗಿದೆ. ಒಂದು ಮೆಕ್ಯಾನಿಕ್ ಅಂಗಡಿಯಲ್ಲಿ ಕೆಲಸಕ್ಕೂ ಸೇರಿರ್ತಾನೆ. ಕೆಲಸಕ್ಕೆ ಸೇರಿದ ಕೆಲವು ತಿಂಗಳ ಬಳಿಕ ಅಂಗಡಿಯ ಮಾಲೀಕ ತನ್ನ ಬಳಗದ ಒಂದು ಮದುವೆಗೆ ಹೋಗಬೇಕಾಗಿದ್ದರಿಂದ ಅಂಗಡಿಯ ಜವಾಬ್ದಾರಿಯನ್ನು ಇವನಿಗೆ ಕೊಟ್ಟು ಹೋಗಿರ್ತಾನೆ. ಏನಪ್ಪ ನಾಗರಾಜ, ಕೆಲ್ಸಕ್ಕೆ ಬಂದು 2 ವಾರ ಆಯ್ತು, ಹೇಗ್ ನಡೀತಿದೆ ಎಲ್ಲ? ಚೆನ್ನಾಗಿದ್ದೀನಿ ಅಣ್ಣ, ಕೆಲ್ಸ ಈಗ ಸರಿಯಾಗಿ ಕಲ್ತ್ಕೊಂಡಿದ್ದೀನಿ, ಒಂಥರ ಸೆಟ್ ಆಗ್ಬಿಟ್ಟಿದೀನಿ ಅಂತ ಹೇಳ್ಬೋದು. ಒಳ್ಳೇದು. ನಾನೊಂದು ಮದುವೆ ಅಟೆಂಡ್ ಮಾಡ್ಬೇಕಿದೆ ಬಿಜಾಪುರದಲ್ಲಿ. ಅಂಗಡಿ ಜವಾಬ್ದಾರಿನ ನಿಂಗೆ ಕೊಟ್ಟು ಹೋಗ್ಬೋದಾ? ಸರಿಯಾಗಿ ನೋಡ್ಕೋತ್ಯಾ? ಹ್ಞೂ ಅಣ್ಣ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಧಾರಾಳವಾಗಿ ಹೋಗಿ ಬನ್ನಿ. 2 ದಿನಗಳ ನಂತರ ಮಾಲೀಕ ಹಿಂದಿರುಗಿ ಬೆಂಗಳೂರಿಗೆ ಬರುವುದಾಗಿ ವಿಷಯವನ್ನ ತಿಳಿಸ್ತಾನೆ. ಅಂಗಡಿಯ ಕೆಲಸ ಕಾರ್ಯ ಹೇಗೆ ನಡೆಯುತ್ತಿದೆ ಎಂದು ತಿಳಿಯಲು ನಾಗರಾಜನಿಗೆ ಕಾಲ್ ಮಾಡುವ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಮಾಲೀಕ ಎಷ್ಟೇ ಪ್ರಯತ್ನ ಮಾಡಿದ್ರೂ ನಾಗರಾಜ್ ಫೋನನ್ನ ತೆಗೆಯೋದೇ ಇಲ್ಲ. ನೀವು ಕರೆ ಮಾಡಿದ ಸಬ್ಸ್ಕ್ರೈಬರ್ ಈಗ ಬ್ಯುಸಿ ಆಗಿದ್ದಾರೆ, ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. ಇವನು ಫೋನ್ ತೆಗೆಯದ ಕಾರಣ ತಿಳಿಯದ ಮಾಲೀಕ ತನ್ನ ಅಂಗಡಿಯ ಪಕ್ಕ ಇರುವ ಮನೆಯವರಿಗೆ ಫೋನ್ ಮಾಡಿ ವಿಚಾರಿಸಿದಾಗ ನಾಗರಾಜ್ 2-3 ದಿನಗಳಿಂದ ಕಾಣ್ತಾ ಇಲ್ಲ ಅನ್ನೋ ಸುದ್ದಿ ತಿಳಿದು ಬರುತ್ತೆ. ಅಂಗಡಿಯ ಬಾಗಿಲು ಕೂಡ ತೆರೆದಿಲ್ಲ ಅಂತ ತಿಳಿಸ್ತಾರೆ. ಏನಮ್ಮ ಭಾಗ್ಯ, ನಮ್ಮ ಅಂಗಡಿಲಿರೋ ಹುಡುಗ ಎಲ್ಲಿದ್ದಾನೆ? ಫೋನ್ ಎತ್ತಾನೆ ಇಲ್ಲ ಅವನು. ಗೊತ್ತಿಲ್ಲ ಅಣ್ಣ, 2-3 ದಿನದಿಂದ ಅಂಗಡಿ ಬಾಗಿಲು ಓಪನ್ ಮಾಡಿಲ್ಲ, ಎಲ್ಲಿ ಹೋಗಿದಾನೋ ಏನೋ. ಪಕ್ಕದ ಮನೆಯವರ ಈ ಮಾತನ್ನು ಕೇಳಿ ಮಾಲೀಕನಿಗೆ ಸ್ವಲ್ಪ ವಿಚಿತ್ರ ಅನ್ಸಿದ್ರು. ಊರಿಗೆ ಹೋಗಿ ವಿಷಯ ಏನೆಂದು ತಿಳಿದುಕೊಳ್ಳೋಣ ಅಂತ ಸುಮ್ಮನಾಗ್ಬಿಡ್ತಾನೆ. ಏನಪ್ಪ ಇದು ವಿಚಿತ್ರ, ಎಲ್ಲೋದ ನಾಗರಾಜ? ಇದೆಲ್ಲ ಯಾಕೆ ಮಾಡ್ತೀನೋ ನಾನು? ಹೊಸ ಹುಡುಗ, ಅವನ ಮೇಲೆ ಭರವಸೆ ಇಟ್ಬಿಟ್ಟು ಹೋದೆ, ಹಾಳಾಗೋಗ್ಲಿ, ವಾಪಸ್ ಹೋದ್ಮೇಲೆ ನೋಡ್ಕೊಳ್ಳೋಣ. ಆದರೆ ಊರಿಗೆ ವಾಪಸ್ಸಾದ ನಂತರ ಮನೆಯ ಮಾಲೀಕನಿಗೆ ಆಘಾತವೇ ಎದುರಾಗಿತ್ತು. ನಾಗರಾಜ್ ಕೆಲಸ ಮಾಡುತ್ತಿದ್ದ ಗ್ಯಾರೇಜ್ನಲ್ಲಿ ಹೆಣವಾಗಿರ್ತಾನೆ. ಕಾರಣ ಯಾರಿಗೂ ತಿಳಿದಿರೋದಿಲ್ಲ. ಅಯ್ಯೋ, ಇದೇನಾಗೋಯ್ತು? ಅಯ್ಯೋ, ಯಾರೋ ಸಾಯಿಸ್ಬಿಟ್ಟಿದಾರಲ್ಲೋ ನಿನ್ನ. ಹಲೋ ಪೊಲೀಸ್, ಇಲ್ಲೊಂದು ಕೊಲೆ ಆಗಿದೆ, ಬೇಗ ಬನ್ನಿ. ಪೊಲೀಸ್ನವರು ವಿಚಾರಣೆಗೆ ಬರ್ತಾರೆ. ವಿಚಾರಣೆ ನಡೆಸಿದಾಗ ತಿಳಿದು ಬರುವ ಸತ್ಯ ಏನಂದ್ರೆ, ನಾಗರಾಜನ ಕೊಲೆ ಮಾಡಿದ್ದು ಬೇರೆ ಯಾರು ಅಲ್ಲ, ಗ್ಯಾರೇಜ್ ಮಾಲೀಕನ ಮಾವನ ಮಗ. ಇವರೇ, ನಾವು ಪತ್ತೆ ಹಚ್ಚಿದೀವಿ, ನಾಗರಾಜನ್ ಕೊಂದಿದ್ದು ಬೇರೆ ಯಾರು ಅಲ್ಲ, ನಿಮ್ ಮಾವನ್ ಮಗನೇ. ಬನ್ನಿ ಸ್ಟೇಷನ್ ಈಗ್ಲೇ ಮಾತಾಡೋಣ. ವಿಚಿತ್ರ ಅಂದ್ರೆ ಪೊಲೀಸರು ಆ ಮಾಲೀಕನ ಮಾವನ ಮಗನನ್ನ ಸೆರೆ ಹಿಡಿಯೋದಕ್ಕೆ ಹೋದಾಗ ಅವನು ಕೂಡ ನಾಗರಾಜ್ ಸತ್ತ ರೀತಿಯಲ್ಲಿ ಸತ್ತಿರ್ತಾನೆ. ಅಯ್ಯೋ, ಇದೇನಾಗೋಯ್ತು? ಇವನು ಸತ್ತೋಗ್ಬಿಟ್ಟಿದ್ದಾನೆ. ಸರ್, ಇವ್ರ ಕೊಲೆನೂ ಹಂಗೆ ಮಾಡಿದಾರಲ್ವಾ? ಇಲ್ಲಿ ಏನೋ ವಿಚಿತ್ರ ಅನ್ನಿಸ್ತಾ ಇದೆ ಸರ್. ಇವರಿಬ್ಬರ ಸಾವಿನ ಹಿಂದೆ ಇದ್ದ ಕಾರಣ ಬೇರೆ ಯಾರು ಅಲ್ಲ, ಆ ಗ್ಯಾರೇಜ್ ಮಾಲೀಕನ ಮಗಳು. ಇವರೇ, ನಮ್ ಇನ್ವೆಸ್ಟಿಗೇಷನ್ ನಡೀತಿದೆ, ನಿಮ್ ಮಗಳನ್ನ ಮಾತಾಡಿಸ್ಬೇಕು ನಾವು. ಅವಳನ್ನ ಕರ್ಕೊಂಬನ್ನಿ ಒಂಚೂರು ಸ್ಟೇಷನ್ಗೆ. ನನ್ ಮಗಳ? ಏನಕ್ಕೆ ಸರ್, ಏನಾಯ್ತು? ಅವಳೇನ್ ಮಾಡಿದಾಳೆ? ಫಸ್ಟ್ ನೀವು ಕರ್ಕೊಂಬನ್ನಿ, ಅವಳನ್ನ ಮಾತಾಡೋಣ. ನಾಗರಾಜ್ ಕೆಲಸಕ್ಕೆ ಸೇರಿದ ಸಂದರ್ಭದಲ್ಲಿ ಮಾಲೀಕನ ಮಗಳು ಪರಿಚಯವಾಗುತ್ತೆ. ಪರಿಚಯ ಪ್ರೀತಿ ಆಗತ್ತೆ. ನಿಧಾನವಾಗಿ ಒಬ್ಬರನ್ನೊಬ್ರು ಪ್ರೀತಿಸೋದಕ್ಕೆ ಶುರು ಮಾಡ್ತಾರೆ. ನಾಗರಾಜ್, ಏನ್ ಯೋಚನೆ ಮಾಡಿದ್ಯಾ ನಮ್ ಬಗ್ಗೆ? ಹೇಗ್ ಮಾತಾಡೋದು ಅಪ್ಪನ ಹತ್ರ? ಅವ್ರು ಒಪ್ಕೋತಾರಾ? ನಿನಗ್ ಏನಕ್ಕೆ ಆ ಚಿಂತೆ? ಅದನ್ನೆಲ್ಲ ನನ್ ಮೇಲೆ ಬಿಟ್ಬಿಡು, ನಾನು ಮಾತಾಡ್ತೀನಿ ನಿಮ್ಮ ಅಪ್ಪನ ಹತ್ರ. 1-2 ತಿಂಗಳು ಹೋಗ್ಲಿ, ಆಯ್ತಾ ಚಿನ್ನ? ಈ ವಿಷಯ ತಿಳಿದ ಮಾಲೀಕನ ಮಾವನ ಮಗ ಪ್ರಶಾಂತ್ ಇಬ್ಬರಿಗೆ ಬುದ್ಧಿ ಹೇಳ್ತಾ ಒಬ್ರನ್ನೊಬ್ರ ಮರೀರಿ ಅಂತ ಹೇಳ್ತಾನೆ. ನೋಡಪ್ಪ ನಾಗರಾಜ, ಇವರಪ್ಪ ಮದ್ವೆಗೆ ಏನ್ ಮಾಡಿದ್ರು ಒಪ್ಪಲ್ಲ. ನಿಮ್ಮಿಬ್ಬರಿಗೂ ಒಂದು ಒಳ್ಳೆ ಮಾತು ಹೇಳ್ತೀನಿ, ಒಬ್ರಿಗೊಬ್ರು ಮರ್ತು ಬಿಡಿ. ಬಟ್ ನಾವು ಒಬ್ರಿಗೊಬ್ರು ಪ್ರೀತಿ ಮಾಡ್ತಾ ಇದೀವಿ, ನಾವು ಮದ್ವೆ ಮಾಡ್ಕೋಬೇಕು ಅಂತಾನು ಅಂದ್ಕೊಂಡಿದೀವಿ. ಮಾತಾಡ್ರಿ ನೀವೇ ಅಪ್ಪನ ಹತ್ರ ಪ್ಲೀಸ್. ಇವನ ಮಾತನ್ನ ಕೇಳದೆ ಇದ್ದಾಗ ಕೋಪಗೊಂಡ ಪ್ರಶಾಂತ್ ನಾಗರಾಜನ್ನ ಕೊಲ್ತಾನೆ. ಯಾಕಂದ್ರೆ ಪ್ರಶಾಂತ್ ಕೂಡ ಆ ಹುಡುಗಿಯನ್ನ ಅಷ್ಟೇ ಇಷ್ಟಪಟ್ಟಿರ್ತಾನೆ. ನಾಗರಾಜ, ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ಯಾ. ಎಷ್ಟು ಸಲಿ ಹೇಳಿದೆ ಮರ್ತು ಬಿಡು ಅವಳನ್ನ ಅಂತ. ನಾನ್ ಏನೇ ಆದ್ರೂ ಈ ಮದ್ವೆ ಆಗಕ್ಕಂತೂ ಬಿಡಲ್ಲ ಕಣೋ. ಅದೇನ್ ಮಾಡ್ತೀವ ಮಾಡ್ಕೋ. ಪ್ರಶಾಂತ್, ನೀವ್ ಏನಕ್ಕೆ ಹಿಂಗ್ ಹೇಳ್ತಾ ಇದ್ದೀರಾ? ನಮ್ ಪ್ರೀತಿ ನಿಮ್ಗೆ ಒಪ್ಪಿಗೆ ಇಲ್ವಾ? ಲೇ, ಹೆಂಗ ಒಪ್ಕೊಳ್ಳಿ ನಾನು? ಅವಳನ್ನ ನಾನು ಎಷ್ಟು ವರ್ಷದಿಂದ ಪ್ರೀತಿ ಮಾಡ್ತಿದ್ದೀನಿ ಗೊತ್ತೇನೋ ನಿನ್ಗೆ? ಬಿಟ್ಬಿಡ್ತೀನಿ ಮದ್ವೆ ಆಗಕ್ ನಿನ್ಗೆ?
ಏನ್ ಹೇಳ್ತಾ ಇದ್ದೀರಾ ಪ್ರಶಾಂತ್? ನೀವು ಅವಳನ್ನ ಪ್ರೀತಿಸ್ತಿದ್ದೀರಾ? ಹೌದು ಕಣೋ, ಅವಳು ನನ್ನವಳು. ನಿನ್ನವಳಾಗಕ್ಕೆ ಯಾವತ್ತೂ ಬಿಡಲ್ಲ. ನೀನು ಸಾಯ್ಲೇಬೇಕು. ಅಯ್ಯೋ ಪ್ರಶಾಂತ್, ಬೇಡ, ಬಿಟ್ಬಿಡಿ ನನ್ನನ್ನ ಪ್ಲೀಸ್. ಪ್ರಶಾಂತ್, ಪ್ರಶಾಂತ್. ಇದರ ಮಧ್ಯೆ ಪ್ರಶಾಂತ್ ಕೂಡ ಹುಡುಗಿಯನ್ನ ಕೊಲ್ಲೋದಕ್ಕೆ ಮುಂದಾದಾಗ ಪ್ರಶಾಂತ್ನಿಗೆ ಗೊತ್ತಿಲ್ಲದ ರೀತಿಯಲ್ಲಿ ವಿಚಿತ್ರವಾದ ಅನುಭವಗಳು ಎದುರಾಗುತ್ತೆ. ಏನೇ ಆಯ್ತು ನಿನ್ಗೆ? ಯಾಕಿಸ್ ಡಲ್ ಆಗಿದ್ಯಾ? ನಾಗರಾಜ್ ಹೋದ ಅಂತ ಬೇಜಾರಾ? ಹೌದು ಪ್ರಶಾಂತ್, ನನ್ಗೆ ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಯಾರ್ ಮಾಡಿರ್ಬೇಕು ಅಂತ ಕೂಡ ನಂಗೆ ಅರ್ಥ ಆಗ್ತಾ ಇಲ್ಲ ಗೊತ್ತಾ. ನಾನೇ ಕೊಂದಿದ್ದವನನ್ನ. ನೀವಾ? ಏನ್ ಹೇಳ್ತಾ ಇದ್ದೀರಾ ಪ್ರಶಾಂತ್? ಹೌದು, ನಾನೇ ಕೊಂದಿದ್ದು. ನಿನ್ನನ್ ಮದ್ವೆ ಮಾಡ್ಕೋಬೇಕು ಅಂತಾನೆ ಕೊಂದಿದ್ದು. ಅದ್ ಹೆಂಗ್ ಬಿಟ್ಬಿಡ್ಲಿ ನಿನ್ನ? ಅವನ್ಗೆ ಕೊಂದ್ಬಿಟ್ಟೆ, ನನ್ ಕೈಯಾರೆ ಕೊಂದ್ಬಿಟ್ಟೆ. ಈಗೇನಾದ್ರೂ ನೀನ್ ಒಪ್ಕೊಳ್ಳಿಲ್ಲ ಅಂದ್ರೆ ನಿನ್ನನ್ನು ಅವನ ಹತ್ರನೇ ಕಳಿಸ್ಬಿಡ್ತೀನಿ. ನಾಗರಾಜ್ ತನ್ನನ್ನು ಸಾಯಿಸುವ ಹಾಗೆ, ಅವನು ಮಾತಾಡುವ ಹಾಗೆ, ತನ್ನನ್ನು ಕೊಂದ ಪ್ರಶಾಂತ್ನನ್ನು ಕೊಂದು ಸೇಡು ತೀರಿಸಿಕೊಳ್ಳುತ್ತೇನೆ ಎಂದು ಹೇಳಿದ ಹಾಗೆ ಭಾಸವಾಗಿರುತ್ತದೆ. ಇದೆಲ್ಲ ತನ್ನ ಭ್ರಮೆ ಎಂದು ಪ್ರಶಾಂತ್ ಸುಮ್ಮನಾಗಿ ಮತ್ತೆ ಆ ಹುಡುಗಿಯನ್ನ ಕೊಲ್ಲೋದಕ್ಕೆ ಮುಂದಾದಾಗ ನಾಗರಾಜನ ಆತ್ಮ ಅವನನ್ನ ಕೊಂದು ಸೇಡು ತೀರಿಸಿಕೊಳ್ಳುತ್ತೆ. ನೀನು ನನ್ನ ಕೊಂದ್ಬಿಟ್ಟೆ, ಆದರೆ ನನ್ನ ಪ್ರೀತಿನ ನೀನು ಕೊಲ್ಲಕ್ಕೆ ಸಾಧ್ಯವೇ ಇಲ್ಲ. ನನ್ನ ಪ್ರೀತಿ ನನ್ನ ಪ್ರೇಯಸಿಯನ್ನ ನನಗೆ ಕಾಪಾಡೋಕೆ ಬರುತ್ತೆ. ನಾನು ನಿನ್ನನ್ನು ಬಿಡಲ್ಲ. ನಾಗರಾಜ್, ಪ್ಲೀಸ್ ನಾಗರಾಜ್, ನನ್ನಿಂದ ದೊಡ್ಡ ತಪ್ಪಾಗಿದೆ ನಾಗರಾಜ್, ಪ್ಲೀಸ್ ನನ್ನ ಕ್ಷಮಿಸ್ಬಿಡು. ನಾನು ನಿನ್ನನ್ನ ಬಿಟ್ರೆ ನೀನು ಅವಳನ್ನ ಬದುಕೋಕೆ ಬಿಡಲ್ಲ ಅಂತ ನನಗೆ ಗೊತ್ತು. ನೀನು ಸಾಯ್ಬೇಕು ಪ್ರಶಾಂತ್, ಸಾಯ್ಲೇಬೇಕು. ನಾಗರಾಜ್ ಬೇಡ, ನಾಗರಾಜ್ ಪ್ಲೀಸ್. ಕರಾಳ ಕಥೆಗಳು ರೇಡಿಯೋ ಸಿಟಿ ಕನ್ನಡದಲ್ಲಿ.